ಕರ್ನಾಟಕದಲ್ಲಿ ಕೆಪಿಎಸ್ಸಿ ಇದೆ. ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ 400 ಜನ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಹಗರಣವಾಗಿದೆ. ಒಂದೊಂದು ಪೋಸ್ಟಿಗೆ 70 ರಿಂದ 80 ಲಕ್ಷದ ವ್ಯವಹಾರ ಅಂತೆ. ಲೆಕ್ಕ ಹಾಕಳಿ ಸುಮ್ಮನೆ ಎಷ್ಟಾಗತ್ತದು ಅಂತ. ಒಂದೊಂದು ಪೋಸ್ಟಿಗೆ 200 ಪೋಸ್ಟ್ಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಮಾಡಿ ಇನ್ನು 200 ಪೋಸ್ಟ್ಗಳಿಗೆ ದುಡ್ಡು ತಗೊಂಡ್ರು ಎಷ್ಟು ದುಡ್ಡಾಗತ್ತೆ ಲೆಕ್ಕ ಹಾಕೊಳ್ಳಿ. ಇನ್ನೂ ಅರ್ಧಕ್ಕರ್ಧ ಪ್ರಾಮಾಣಿಕವಾಗಿ ಕೊಡ್ತಾರೆ ಅಂತ ನನಗೆ ಯಾರು ಬಂದು ಮನೆದೇವ್ರ ಮೇಲೆ ಆಣೆ ಹಾಕಿ ಹೇಳಿದ್ರು ನಂಬೋದಿಲ್ಲ. ನಾನು ಮನೆದೇವ್ರ ಮೇಲೆ ಆಣೆ ಹಾಕಿ ಹೇಳಿದ್ರು. ಈ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ನಡೆದಿದೆ, ನ್ಯಾಯ ಬೇಕು ಅಂತ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ರು, ವಿತ್ ಆಡಿಯೋ ಪ್ರೂಫ್ ಕೊಟ್ಟರು. ಅವರು ಇಡಿಗೂ ಕಂಪ್ಲೇಂಟ್ ಮಾಡಿದರು. ಇವತ್ತು ಇಡಿ ರೇಡು. ಕೆಪಿಎಸ್ಸಿ ಕಟ್ಟಡದೊಳಗೆ ಫಾರ್ ದ ಫಸ್ಟ್ ಟೈಮ್ ಇಡಿ ಬಂತು ನೋಡ್ರಿ. ಫಸ್ಟ್ ಟೈಮ್ ಇಡಿ 9 ಜನರಿಗೆ ಸಂಬಂಧಿಸಿದ ಇನ್ಕ್ಲೂಡಿಂಗ್ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್. ಇವತ್ತು ಸಾಯಂಕಾಲದ ತನಕ ಮಾಜಿ ಅಧ್ಯಕ್ಷ ರಾಜ್ಯಪಾಲರು ಸಿಂಗಲ್ ಆರ್ಡರ್ ಮಾಡಿ ಕಿತ್ತು ಹಾಕಿದರು ಅಧ್ಯಕ್ಷ ಸ್ಥಾನದಿಂದ. ಈ ಮನುಷ್ಯ ಕೋರ್ಟಿಗೆ ಹೋಗಿ ರಾಜ್ಯಪಾಲರ ಆದೇಶವನ್ನೇ ರದ್ದುಪಡಿಸಿಕೊಂಡು ಬಂದರು ಆನ್ ಟೆಕ್ನಿಕಲ್ ಗ್ರೌಂಡ್ಸ್. ಅಂದರೆ ಕ್ಯಾಬಿನೆಟ್ನ ಶಿಫಾರಸ್ ಇಲ್ಲದೆ ರಾಜ್ಯಪಾಲರ ನಿರ್ಧಾರ ತಗೊಂಡಿದ್ರು, ಹಂಗೆ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ. ಇವರ ಮನೆಯೂ ಸೇರಿದಂತೆ 9 ಜನರ 20 ಜಾಗಗಳ ಮೇಲೆ ಇಡಿ ರೇಡ್ ಮಾಡಿತು. ನಮ್ಮ ಸ್ಕ್ರೀನ್ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಶಿವಶಂಕರಪ್ಪ ಸಾಹುಕಾರರ ಒಂದು ಕಲಬುರಗಿ ಮನೆ, ಇನ್ನೊಂದು ಬೆಂಗಳೂರು ಮನೆ. 40,000 ರೂಪಾಯಿ ಆದಾಯ ಅಂಥೇಳಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಕೊಂಡು ಮಗಳಿಗೆ ಜಾಬ್ ಕೊಡ್ಸಕ್ಕೆ ಬಂದಿದ್ರು ಅಣ್ಣವರು. 40,000 ರೂಪಾಯಿ ಆದಾಯ ಅಂತ. ಇಲ್ಲಿ ಮಾಜಿ ಅಧ್ಯಕ್ಷ ಅಂತಾಗಿದೆ, ಆ್ಯಕ್ಚುಲಿ ಅಧ್ಯಕ್ಷ ಇವತ್ತಿನ ಕೋರ್ಟ್ ಆದೇಶದ ಪ್ರಕಾರ. ಬೆಂಗಳೂರು ಕಲಬುರಗಿಯ ಮನೆ. ಶಾಂತಾ ಹೊಸಮನಿ ಕೆಪಿಎಸ್ಸಿ ಮೆಂಬರ್, ಅವರ ಬೆಂಗಳೂರಿನ ಮನೆಯ ಮೇಲೆ ರೇಡ್ ಆಗಿದೆ. ವಿಜಯಲಕ್ಷ್ಮಿ ಕೋಬಳಕರ್ ಸಮಾಜ ಕಲ್ಯಾಣ ಅಧಿಕಾರಿ, ತಂಗಿ ಕೆಲಸ ಕೊಡಿಸಿದ್ರು ಅಂತ ದುಡ್ಡು ಕೊಟ್ಟು ಕಲಬುರಗಿ ಆರೋಪ ಇರೋದು. ಕಲಬುರಗಿಯ ಮನೆಯ ಮೇಲೆ ದಾಳಿಯಾಗಿದೆ. ಸಿಕಂದರ್ ಚೌಧರಿ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟ್ರು, OMR ಶೀಟ್ ತಿರುಚಿದ ಆರೋಪ ಬಂದಿತ್ತು ಕಾರವಾರದ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ. ನವೀನ್ ಪಶುವೈದ್ಯಾಧಿಕಾರಿ ಪರೀಕ್ಷೆಯ ಅಭ್ಯರ್ಥಿ, ಸೆಲೆಕ್ಟೆಡ್ ಪರ್ಸನ್, ಚಿತ್ರದುರ್ಗದ ಹೊಳಲ್ಕೆರೆ, ಲಂಚ ಕೊಟ್ಟು ಸೆಲೆಕ್ಟ್ ಆಗಿದ್ದ ಆರೋಪ. ನಂದೀಶ್ ಮತ್ತೊಬ್ಬ ಕ್ಯಾಂಡಿಡೇಟು, ದಾವಣಗೆರೆ, ದುಡ್ಡು ಕೊಟ್ಟು ಸೆಲೆಕ್ಟ್ ಆಗಿದ್ದ ಆರೋಪ. ಸಗೂರೇಶ್ವರ ಮತ್ತೊಬ್ಬ ಕ್ಯಾಂಡಿಡೇಟು, ರಾಯಚೂರಿನ ದೇವದುರ್ಗ. ಲೋಕೇಶ್ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಲಂಚ ಕೊಟ್ಟು ಸೆಲೆಕ್ಟ್ ಆಗಿದ್ದ ಆರೋಪ. ಅಭಿಜಿತ್ ಅಂತ ವಿಜಯಪುರ ಜೈಲು ಸಹಾಯಕ ಅಧೀಕ್ಷಕ, ಕಿತ್ತೂರು, ಇವರ ಮೇಲೆ ರೇಡ್ ಆಗಿದೆ. ಮಧ್ಯವರ್ತಿಗಳು, ಕ್ಯಾಂಡಿಡೇಟ್ಗಳು, ಕೆಪಿಎಸ್ಸಿಗೆ ಸಂಬಂಧಿಸಿದವರು ಮುಂತಾದವರ ಮೇಲೆ ನಡೆದಿರುವಂಥ ದಾಳಿ ಇದು. 400 ಪಶುವೈದ್ಯಾಧಿಕಾರಿಗಳ ಸೆಲೆಕ್ಷನ್ ಆಗಬೇಕಾಗಿತ್ತು. ಮಿಡ್ಲ್ ಮೆನ್ಗಳ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅಭ್ಯರ್ಥಿಗಳನ್ನು. ದುಡ್ಡು ಕೊಡ್ತೀರಾ ಮಾಡಿಸ್ಕೊಡ್ತೀವಿ, ದುಡ್ಡು ಕೊಡ್ತೀರಾ ಮಾಡಿಸ್ಕೊಡ್ತೀವಿ ಅಂತ. ಸಂಜೆ ಡಿಬೇಟ್ನಲ್ಲಿ ಬಂದಿದ್ದ ಅಭ್ಯರ್ಥಿಗಳನ್ನು ಕೇಳಿದೆ ನಾನು. 80 ಲಕ್ಷ ಕೊಟ್ಟು ಪಶುವೈದ್ಯಾಧಿಕಾರಿ ಆಗೋದಂತೆ, ಗೌರ್ಮೆಂಟ್ ವೆಟರ್ನರಿ ಡಾಕ್ಟರ್ ಆಗೋದಂತೆ. ಆ 80 ಲಕ್ಷದ ರಿಕವರಿ ಹೆಂಗೆ? 80 ಲಕ್ಷದ ರಿಕವರಿ ಹೆಂಗೆ? ಅದರ ಬದಲು 10 ಲಕ್ಷ ದುಡ್ಡು ಹಾಕಿ ಯಾವುದೋ ಒಂದು ದೊಡ್ಡ ಊರಿನಲ್ಲಿ ಪೆಟ್ ಕ್ಲಿನಿಕ್ ಓಪನ್ ಮಾಡಿದರೆ ಒಳ್ಳೆ ಬಿಸ್ನೆಸ್ ಆದರೂ ಆಗೋದಿಲ್ವೇನ್ರಿ? 10 ಲಕ್ಷ ದುಡ್ಡಿನಲ್ಲಿ ಎಂಥ ಬಿಸ್ನೆಸ್ ಅದು. ಇನ್ನು 70 ಲಕ್ಷ ಇನ್ವೆಸ್ಟ್ ಮಾಡ್ಕೊಳ್ರಪ್ಪ ಎಲ್ಲರೂ. ಅದು ಬಿಟ್ಟು 80 ಲಕ್ಷ ದುಡ್ಡು ಕೊಟ್ಟಾದರೂ ನಾನು ಸರ್ಕಾರಿ ನೌಕರಿ ತಗೋತೀನಿ ಅಂತ ಹೊರಡ್ತಾರಲ್ಲ. ಇವ್ರು ಭ್ರಷ್ಟಾಚಾರ ಮಾಡೋಕ್ಕೆ ಅಂತಲೇ ಕೂತ್ಕೊಂಡಿದ್ದಾರೆ ಕೆಪಿಎಸ್ಸಿಲಿ. ಅವ್ರನ್ನ ಬಿಡ್ರಿ. 80 ಲಕ್ಷ ದುಡ್ಡು ಕೊಟ್ಟು ಡಾಕ್ಟರ್ ಆಗಬೇಕು ಅಂತ ಬರ್ತಾರಲ್ಲ, ಇದು ಪಶುವೈದ್ಯಾಧಿಕಾರಿಗಳಾಗಬೇಕು ಅಂತ ಬರ್ತಾರಲ್ಲ. ಕೊಡಕ್ಕೆ ತಯಾರಾದವ್ರ ಬಗ್ಗೆ ನನಗೆ ಆಶ್ಚರ್ಯ. ತಗೊಳ್ಳೋದು ಹೆಂಗದನ, ಆಮೇಲೆ ರಿಕವರಿ ಹೆಂಗೆ ಮಾಡ್ಕೋತೀರಿ? ಕೆಪಿಎಸ್ಸಿ ಅನ್ನೋದೊಂದು ಇದೆಯಲ್ಲ, ಇದನ್ನು ಇಟ್ಕೋಬೇಕಾ ಇಟ್ಕೋಬಾರ್ದಾ ಅಂತ ಗಂಭೀರವಾಗಿ ಚರ್ಚೆ ಮಾಡಬೇಕಾದ ಟೈಮ್ ಬಂದಿದೆ ನೋಡ್ರಿ.
ದೇರ್ ಆರ್ ಅದರ್ ವೇಸ್ ಟು ರಿಕ್ರೂಟ್ ಪೀಪಲ್. ಒಂದು ಸಂವಿಧಾನಿಕ ಬಾಡಿ ಅಂತ ಮಾಡಿಟ್ಟಿದ್ದನ್ನು ಭ್ರಷ್ಟಾಚಾರಕ್ಕೆ ಖುಲ್ಲಿ छूट ಕೊಡೋದು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇದು. ರಿಟರ್ನ್ ಎಕ್ಸಾಮ್ ಪಾಸ್ ಆಗಿ ಇಂಟರ್ವ್ಯೂಗೆ ಬಂದಿದೆ ಕಾಲು ಅಂದರೆ ಇಂಟರ್ವ್ಯೂನಲ್ಲಿ ಡೀಲಿಂಗೇ ಚರ್ಚೆ ಆಗುತ್ತೆ ಅನ್ನೋ ಲೆವೆಲ್ಗೆ ಆಗೋಗಿದೆ. ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷ ತಮಗೆ ಯಾರ್ಯಾರನ್ನ ಬೇಕೋ ಅವರನ್ನು ಕರ್ಕೊಂಡೋಗಿ KPSC ಮೆಂಬರ್ ಮಾಡೋದು. ಪುಕ್ಷಟ್ಟೆ ಆಗ್ತಾರೆ ಅವರು. KPSC ಮೆಂಬರ್ ಆಗೋದಕ್ಕೆ ದೊಡ್ಡ ದೊಡ್ಡ ಸುಟ್ಕೇಸ್ಗಳು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತವೆ. ಇನ್ವೆಸ್ಟ್ಮೆಂಟ್ ಇಟ್ ಈಸ್. ದುಡ್ಡು ಕೊಟ್ಟು ಮೆಂಬರ್ ಆಗ್ತೀನಿ, ಆಮೇಲೆ ದುಡ್ಡನ್ನ ರಿಕವರಿ ಮಾಡ್ಕೋತೀನಿ. ರಿಕವರಿ ಎಲ್ಲೇ ಆಗೋದು? ರಿಕ್ರೂಟ್ಮೆಂಟ್ನಲ್ಲಿ. 400 ಜನರದ್ದು ಒಂದು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದರೆ ಮಾಲಾಮಾಲಾಗ್ಬಿಡ್ತಾರಲ್ಲ ಇದ್ದವರೆಲ್ಲ. ಇವತ್ತು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಂದ್ರೆ ಯಾರೂ ತಗೊಳ್ಳೋದಿಲ್ಲ. ಯಾವ ಸರ್ಕಾರ, ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಅದರದ್ದು ಸರ್ಕಾರಿ ನೌಕರಿ ತಗೊಳ್ಳಬೇಕು ಅನ್ನುವ ಆ ಭ್ರಾಂತಿ ಕಡಿಮೆ ಆಗೋ ತನಕ ಇದು ಇಂಥದ್ದೆಲ್ಲ ನಿಲ್ಲೋದಿಲ್ವೋ ಏನೋ. ಅಭ್ಯರ್ಥಿಗಳು ಮಾತಾಡಿದ್ದಾರೆ ನೋಡಿ. ಭಾವನಾ ಅಂತ ಕಂಪ್ಲೇಂಟ್ ಕೊಟ್ಟವರು ಇವರು. ಕಾಂತಕುಮಾರ್ ಅಕ್ಸಾದ ಅಧ್ಯಕ್ಷ. ಕೇಳಿಸ್ಕೊಳ್ಳಿ. ಇಡಿ ರೈಡ್ ಆಗಿದೆ, ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲುಪ್ರಿಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನು ಅಂದ್ರೆ ಮುಂದೆ ಈ ತರ ಆಗಲ್ಲ. ಸೊ ಇದು ಏನು ಇಡಿ ರೈಡ್ ಆಗ್ತಾ ಇದೆ ಸರ್ಕಾರದಿಂದ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ಈ ಒಂದು ಎಕ್ಸಾಮ್ಸ್ ಅಲ್ಲಿ ಕರೆಕ್ಟ್ ಒಂದು ಇಷ್ಟು ಇರ್ರೆಗ್ಯುಲಾರಿಟೀಸ್ ಇದೆ ಅಂತಂದ್ರೆ ಇದನ್ನೆಲ್ಲ ಖಂಡಿಸಿ ಹೋರಾಟ ಮಾಡ್ತಾ ಇರೋಂಥದ್ದು. ಮತ್ತೆ KPSC ನಾವು ಮೊದಲಿಂದ ಹೋರಾಟ ಮಾಡ್ತಾ ಇದೀವಿ. KPSC ಏನು ಅಕ್ರಮ ಆಗ್ತಿದೆ ಅಷ್ಟನ್ನು CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ತನಿಖೆ, ಈ ಒಂದು ಬರೀ ಎಷ್ಟೋ 4-5 FIR ಮಾಡಿದೀವಿ. ಇಲ್ಲಿವರೆಗೂ ಒಬ್ರನ್ನ ಅರೆಸ್ಟ್ ಮಾಡಿಲ್ಲ ರಾಜ್ಯ ಸರ್ಕಾರ. ಆದ್ರೆ ನಾವು ಕೊಟ್ಟಿರೋಂತ ಇಡಿ ಅಂದ್ರೆ ಲಾಸ್ಟ್ ಅಂದ್ರೆ ಜುಲೈ 28ನೇ ತಾರೀಕು ಇಡಿ ಆಫೀಸರ್ಗೆ ನಾವು ಹೋಗಿ ಒಂದು ಎಲ್ಲಾರ ಮೇಲೂ ನಾವು ಕಂಪ್ಲೇಂಟ್ ಮಾಡಿರೋಂಥದ್ದು. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ. ಅದನ್ನ ಇವತ್ತು ಸುಮಾರು 21 ಕಡೆ ಏನೋ ಒಂದು ರೈಡ್ ಮಾಡಿದೆ. ಥ್ಯಾಂಕ್ಸ್ ಟು ಇಡಿ ಆಫೀಸರ್ ಎಲ್ರಿಗೂ. ಈ ಒಂದು ಇದು ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರ ಅಷ್ಟು ಜನಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಟ್ಲೀಸ್ಟು ಈ ನೀಟ್ ಕ್ವಶನ್ ಪೇಪರ್ ಲೀಕ್ ಆದಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅದು ಇದು ಎಲ್ಲ ಆಯಿತು. ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಮುಂದೆ ಯಾವತ್ತೂ ಹಿಂಗೆ ಆಗದೇ ಇರೋ ಥರ ಏನೇನು ಕ್ರಮ ಕೈಗೊಳ್ಳಬೇಕು ಒಂದಷ್ಟು ಸಲಹೆ ಕೊಡಿ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರದಿಂದ. ಹಾಗೆ ಇಲ್ಲೂ ಒಂದಷ್ಟು ಜನ ಪ್ರಾಮಾಣಿಕರನ್ನು ಹುಡುಕಿ KPSCಲಿ ಆಗ್ತಾ ಇರುವ ಈ ನೇಮಕಾತಿಗೆ ಸಂಬಂಧಿಸಿದ ಭ್ರಷ್ಟಾಚಾರವನ್ನು ತಡೆಯೋದು ಹೆಂಗೆ ಅಂತ ಒಂದು ರಿಪೋರ್ಟ್ ಕೊಡೋಕ್ಕಾರು ಹೇಳಿ. ಹಿಂದೊಂದು ರಿಪೋರ್ಟ್ ತಗೊಂಡಿದ್ರಂತೆ ಸಿದ್ದರಾಮಯ್ಯನವರು. ಅದು ಎಲ್ಲೋಯ್ತೋ ಏನೋ. ಅದು ತುಂಬ ಚೆನ್ನಾಗಿತ್ತು ಆ ರಿಪೋರ್ಟ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು ಆ ರಿಪೋರ್ಟು ಅಂತ. ಬಡವ್ರ ಮನೆ ಮಕ್ಕಳು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ 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 ಲಾಸ್ಟಿಗೆ ಜಾಬ್ ಹೋಗೋದು ಯಾರಿಗೆ? ಯಾವನ ಹತ್ರ 70 ಲಕ್ಷ 80 ಲಕ್ಷ ದುಡ್ಡಿದೆಯೋ ಅವನಿಗೆ. ವ್ಯವಸ್ಥೆ ಮೇಲೆ ಫ್ರಸ್ಟ್ರೇಷನ್ ಬರದೆ ಇನ್ನೇನಾಗತ್ತೆ? ಸಿಸ್ಟಮ್ ಮೇಲೆ ಫ್ರಸ್ಟ್ರೇಷನ್ ಆಗೋದಿಲ್ವಾ? ಅಧಿವೇಶನ ನಡೀತಾ ಇದೆಯಲ್ಲ, ಅಲ್ಲೂ ಜೋರು ಚರ್ಚೆ. ಆರ್ ಅಶೋಕ್ ಅವ್ರು ಮಾತಾಡಿದ್ರು, ವಿಜೇಂದ್ರ ಅವ್ರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಯಾವುದೇ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ KPSC ಮೆಂಬರ್ ಇರೋದು 8 ಜನ. ನಮ್ಮ ರಾಜ್ಯದಲ್ಲಿ ಡಜನ್ ಗಟ್ಟಲೆ ಇದ್ದಾರೆ, 18 ಜನ ಏನೋ ಇದ್ದಾರೆ. ಅಂದರೆ ಲೂಟಿ ಮಾಡೋದಕ್ಕೋಸ್ಕರ ಜನಗಳನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಣ, ಲಂಚ, ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಬೇಕಾದಷ್ಟು ಆಡಿಯೋಗಳು ಬಂದ್ಬಿಟ್ಟಿದೆ. ಲಂಚ 1,80,00,000. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ. CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು KPSC ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲಿಗೆ ಹೋಗ್ತಾ ಇದ್ರು. ಅದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅದನ್ನೆಲ್ಲ ಮುಚ್ಚಾಕ್ತಾ ಇದೆ ಅನಿಸ್ತಾ ಇದೆ. ಇವತ್ತು ರೈಡ್ ಆಗಿರೋದು ಸ್ವಾಗತ. ನೋಡಿ, KPSC ಇವತ್ತೇನೋ ದಾಳಿ ಆಗಿರುವಂಥದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. 16 ವರ್ಷಗಳಿಂದ KPSCನಲ್ಲಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರದಲ್ಲಿ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ.
ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟ್ರ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಜಾತಕ ಪಕ್ಷಿಗಳ ಥರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಇದನ್ನು CBI ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ಜೊತೆಲಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಸರಿಯಾದ ರೀತಿಯ ನೀತಿಯನ್ನು ಅನುಸರಿಸಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಪಡಿಸ್ತಾ ಇದ್ದೀನಿ. ಈ ರಾಜ್ಯಕ್ಕೆ ಇರುವಂತ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಳಬೇಕು. ನಾವು ರಾಜಕಾರಣ ಮಾಡೋಣ, ಹೊರಗಡೆ ಬೇಕಾದೇನು ಮಾಡೋಣ. ದಟ್ ಇಸ್ ವೈ ಐ ಆಮ್ ಅಪೀಲಿಂಗ್ ಟು ಯು, ಲೆಟ್ ಅಸ್ ಆಲ್ ಮೇಡ್. ಈಗ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲ ಭವಿಷ್ಯ, ಇವತ್ತು ಕೃಷ್ಣ ಅವ್ರ ಕಾಲ IT-BT ಬಂತು, ಬೇರೆಯವ್ರ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ನಮ್ಮಲ್ಲಿ CT ಬಂತು, ಇವೆಲ್ಲ ಟ್ರಾನ್ಸ್ಪರೆನ್ಸಿಗೆ ಕಾರಣ ಆಯಿತು. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ, ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ಥರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನ ಹತ್ರನೂ ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವು ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್, ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಹ್ಯಾವ್ ಚೇಂಜ್. ಈಗ ಟೀಚರ್ಗಳೇ ಇವತ್ತು ನೋಡಬೇಕು ಮಕ್ಕಳ ಹತ್ರ, ಟೀಚರ್ಗೇನು ಹೆಚ್ಚು ಕಮ್ಮಿ ಪಾಠ ಹೇಳೋಕ್ಕಾಗಲ್ಲ. ಮಕ್ಕಳೇ ಫೋನಲ್ಲಿ, ಒಂದು ಸಣ್ಣ ಫೋನಲ್ಲಿ ಚಾಟ್ಪೀಟಲ್ಲಿ ತಗೊಂಡು ಬಂದು ಮೇಡಮ್ ಯು ಆರ್ ಸ್ಪೀಕಿಂಗ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು ಆ ಮಕ್ಕಳೇ ಟೀಚರ್ಗೆ ಪಾಠ ಹೇಳೋಂಥ ಕಾಲ. ನನಗೇನು ದುಡ್ಡು ಮಾಡಬೇಕಾಗಿಲ್ಲ, 3 ತಲೆಮಾರಿಗೆ ಆಗುವಷ್ಟಿದೆ, ರಾಜ್ಯಕ್ಕೇನಾದರೂ ಒಳ್ಳೇದು ಮಾಡಬೇಕು ಅಂದಿದ್ರು ಮುಖ್ಯಮಂತ್ರಿಗಳು ನೆನ್ನೆನೋ ಮೊನ್ನೆನೋ ಅಧಿವೇಶನದಲ್ಲಿ. ನಿಜವಾಗ್ಲೂ ಆ ಮಾತಿಗೆ ಬದ್ಧತೆ ಇದ್ದರೆ KPSC ಸರಿ ಮಾಡಿಬಿಡಿ, KPSC ಸರಿ ಮಾಡಿ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.